स्वागत है आपका बी न्यूज नेशन में। मैं हूं आबिद हुसैन शेख। राजू करे मर्डर केस की गुत्थी को सुलझाया पुलिस ने। हत्या में 6 आरोपी गिरफ्तार। प्रॉपर्टी डिस्प्यूट निकला मेन वजह। बीजापुर में हुए सेंसेशनल मर्डर केस में पुलिस को बड़ी सफलता हासिल हुई है। राजू करे 42 साल के व्यक्ति की गोली मारकर हत्या के मामले में 6 आरोपियों को गिरफ्तार किया गया है। घटना का पूरा किस्सा 14 अप्रैल 2026 दोपहर 3 बजे के आसपास ये घटना हुई थी। मरने वाले व्यक्ति अपनी जीप से सिटी जा रहा था। अलियाबाद इंडस्ट्रियल एरिया के पास आरोपियों ने पहले टिप्पर से गाड़ी को टक्कर मारी, फिर पत्थर से हमला किया। आखिर में कंट्री पिस्तौल से गोली चलाकर हत्या कर दी गई। राजू की विक्टिम को 4 गोलियां लगने की जानकारी दी जिला पुलिस वरिष्ठ अधिकारी ने। पुलिस के मुताबिक ये जमीन प्रॉपर्टी विवाद का मामला है। आरोपियों ने पहले ही से प्लानिंग की थी। घटना से 2 दिन पहले ही ट्रक खरीदा गया था। विक्टिम की मूवमेंट पर नजर रखी गई थी। आरोपियों की ओर से पुलिस की बड़ी कार्रवाई, 2 स्पेशल टीम्स बनाकर इन्वेस्टिगेशन की गई। सभी 6 आरोपी पकड़े गए हैं। पुलिस ने रिकवर किया है 2 कंट्री पिस्तौल, 7 मोबाइल फोन्स, बाइक, टिप्पर और कार। आरोपियों को जुडिशियल कस्टडी में भेज दिया गया है की जानकारी दी जिला पुलिस वरिष्ठ अधिकारी लक्ष्मण निम्बर्गी। इन्होंने ये पूरा केस एक प्लान्ड मर्डर था। पुलिस ने तेज एक्शन लेकर सभी आरोपियों को गिरफ्तार कर लिया है, लेकिन इन्वेस्टिगेशन अभी भी जारी है की जानकारी दी जिला एसपी लक्ष्मण निम्बर्गी। इन्होंने आज एक प्रेस कॉन्फ्रेंस के दौरान विजयपुर ग्रामीण पुलिस ठाणे ದಿನಾಂಕ 14/4/2026 ಮಧ್ಯಾಹ್ನ 3 ಗಂಟೆಗೆ ಒಂದು ಕೊಲೆ ಪ್ರಕರಣ ದಾಖಲಾಗಿರುತ್ತೆ. ಪ್ರಕರಣದ ಸಂಖ್ಯೆ 173/2026 ಅಡಿಯಲ್ಲಿ ಇಂಡಿಯನ್ ಆರ್ಮ್ಸ್ ಆ್ಯಕ್ಟು ಮತ್ತು BNS ಆ್ಯಕ್ಟ್ಸ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪತ್ತೆ ಕಾರ್ಯವನ್ನು ಕೈಗೊಂಡಿರ್ತಾರೆ. ಅವತ್ತಿನ ದಿನ ರಾಜು ಬಾಪು ಕರೆ ಅನ್ನುವಂಥ 42 ವರ್ಷದ ವ್ಯಕ್ತಿಯನ್ನು ಆತನ ಊರಾದಂತಹ ಗೋಲ್ಡನ್ ದೊಡ್ಡಿ ಇಂತ್ರವನು ವಿಜಯಪುರ ಸಿಟಿಗೆ ತನ್ನ ತಾರ್ ಜೀಪ್ನಲ್ಲಿ ಬರ್ತಾ ಇರಬೇಕಾದ್ರೆ ಅಲಿಯಾಬಾದ್ ಇಂಡಸ್ಟ್ರಿಯಲ್ ಏರಿಯಾದ ಹತ್ರ ಒಂದು ಟಿಪ್ಪರ್ನಲ್ಲಿ ಬಂದುಬಿಟ್ಟು ಮೊದಲು ತಾರ್ ಜೀಪಿಗೆ ಡಿಕ್ಕಿ ಹಾಯಿಸಿ ಆತ ಯಾವಾಗ ಸತ್ತಿಲ್ಲ ಅಂತ ಗೊತ್ತಾಗುತ್ತೆ ತಳಗೆ ಇಳಿದ್ಬಿಟ್ಟು ಮತ್ತೆ ಕಲ್ಲಿನಿಂದ ಮಾರಣಾಂತಿಕವಾದಂಥ ಹಲ್ಲೆಗಳನ್ನು ಮಾಡಿ ತಮ್ಮಲ್ಲಿದ್ದಂಥ ಕಂಟ್ರಿ ಪಿಸ್ತೂಲ್ಗಳನ್ನ ಬಳಸಿ ಗುಂಡು ಹಾರಿಸಿ ಆ ವ್ಯಕ್ತಿಯನ್ನು ಕೊಲೆ ಮಾಡಿ ಅಲ್ಲಿಂದ ಪರಾರಿಗೈದಿರ್ತಾರೆ. ಈ ಪ್ರಕರಣವನ್ನು ನಮ್ಮ ರಾಮನಗೌಡ ಹಟ್ಟಿಯವರು ಮತ್ತು 2 ತಂಡಗಳನ್ನ ರಚನೆ ಮಾಡಿರುತ್ತೆ. ಒಂದು ಈಶಿತಾ ಗುಪ್ತಾ ಅವರ ನೇತೃತ್ವದಲ್ಲಿ, ಇನ್ನೊಂದು TS ಸುಲ್ಫಿ ಅವರ ನೇತೃತ್ವದಲ್ಲಿ, ಮತ್ತು ಜಾನರ್ ಮತ್ತು ಅವರ PSಗಳಾದಂತಹ ವಿನೋದ್ ದೊಡ್ಡಮನೆ ಮತ್ತು ಲಕ್ಷ್ಮೀ ದೇಗಿನಾಳ್ ಅವರ ನೇತೃತ್ವದಲ್ಲಿ 2 ತಂಡಗಳನ್ನ ರಚನೆ ಮಾಡಿ ಮಾಡಿದಂಥ ತಂಡ ಯಾರು, ಏನು, ಎಂತ, ಯಾಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹುಟ್ಟಿಹಾಕಿ ಅವರನ್ನ ಪತ್ತೆ ಮಾಡುವಂಥ ಕಾರ್ಯವನ್ನು ಮಾಡಿದ್ದಾರೆ. ಅದರಲ್ಲಿ ಒಟ್ಟು 6 ಜನ ಆರೋಪಿತರನ್ನು ಬಂಧಿಸಿದ್ದಾರೆ. ಅದರಲ್ಲಿ ಕಾನ್ಸ್ಪಿರಸಿ ಮಾಡಿದಂತಹ ಅಬುಷಾ ಕೊಡ್ಲೇಕರ್ ಆರೋಪಿ ನಂಬರ್ 1. ಅದೇ ರೀತಿ ಟ್ರಕ್ ಡ್ರೈವರ್ ಆದಂಥ ಅಭಾಷ್ಯ ಬಾಳು ಮಾಣೆ, ವಾಗೀಶ್ ಪೋಲ್, ಜಾಲಿಂದರ್ ಮಲ್ಲಾರಿ, ಕಂಡುಬಾ ತಾಂಬೆ, ಮುರುಗು ಹಾಕೆ, ಇವರು ಎಲ್ಲರನ್ನೂ ಕೂಡ ಅಲ್ಲೇ ಪಾಂಗ್ರೂನ್ ದೊಡ್ಡಿ ಮತ್ತು ಮಾನೇನ್ ದೊಡ್ಡಿ ಎಲ್ಲ ಅಲಿಯಾಬಾದ್ ಸುತ್ತಮುತ್ತ ಇದ್ದವರೆ. ಇವರೆಲ್ಲ ಸಂಬಂಧಿಕರನ್ನೇ. ಈ ಕೊಲೆಗೈದಂತಹ ಎಲ್ಲ 6 ಜನ ಆರೋಪಿತರನ್ನು ಬಂಧಿಸಿದ್ದಾರೆ. ಅವರ ಕಡೆಯಿಂದ ಬಂಧನ ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ ಆತನನ್ನು ಕಾನ್ಸ್ಪಿರಸಿ ಮಾಡಿ ಟ್ರಕ್ಕನ್ನು ಜಸ್ಟ್ 2 ಡೇಸ್ ಮುಂಚೆ ಅದನ್ನು ಪರ್ಚೇಸ್ ಮಾಡಿ ಆತನ ಹೋಗು ಬರೋಗಳನ್ನು ವಾಚ್ ಮಾಡಿ ಆತನನ್ನು ಬರುವಂಥ ವಿಚಾರವನ್ನು ತಿಳಿದುಕೊಂಡು ಅವತ್ತು ಟ್ರಕ್ನಲ್ಲಿ ಬಂದು ಆತನಿಗೆ ಆಕ್ಸಿಡೆಂಟ್ ಮಾಡಿ ಮತ್ತು 2 ಟೂ ವೀಲರ್ಗಳನ್ನ ಬಳಕೆ ಮಾಡ್ಕೋತಾರೆ. ಅವನನ್ನು ಒಂದು ಫಾಲೋ ಮಾಡೋದಕ್ಕೆ ಮತ್ತು ಇನ್ನೊಂದು ಟ್ರಕ್ ಜೊತೆ ಇದ್ದಂಥ ಆ 2 ವೆಹಿಕಲ್ಸ್ಗಳಲ್ಲಿ ಒಟ್ಟು 4 ಜನ ಆರೋಪಿತರು ಬಂದು ಆತನನ್ನು ಕೊಲೆಗೈದು ಹೋಗಿರ್ತಾರೆ. ಕೊಲೆ ಮಾಡಿಬಿಟ್ಟು ಇವರು ತಿಕೋಟ, ಟಕ್ಕಳಿಕೆ ಮತ್ತು ಸೋಲಾಪುರದಲ್ಲಿ ವೆಹಿಕಲ್ಸ್ಗಳನ್ನ ಇಟ್ಟು ತಪ್ಪಿಸ್ಕೊಂಡು ಹೋಗಿರ್ತಾರೆ. ಅವರಿಂತ ಈಗಾಗಲೇ ನಾವು 2 ಕಂಟ್ರಿ ಪಿಸ್ತೂಲ್ಸ್ಗಳನ್ನು ಮತ್ತು 7 ಮೊಬೈಲು ಮತ್ತು ಕೃತ್ಯಕ್ಕೆ ಬಳಸಿದಂಥ ಮೋಟ್ರ್ ಸೈಕಲ್ಗಳು, ಟಿಪ್ಪರ್ ವಾಹನ, ಕಾರು ಇವುಗಳನ್ನೆಲ್ಲ ಸೀಸ್ ಮಾಡಿದೆ. ಆರೋಪಿಗಳನ್ನು ದಿನಾಂಕ 20/4/2026 ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿ ಪೊಲೀಸ್ ಕಸ್ಟಡಿಯನ್ನು ತಗೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಸೊ ವಿಚಾರಣೆಯನ್ನು ಒಳಪಡಿಸಿ ಅವರಿಂದ ಬರಬೇಕಾದಂತಹ ಎಲ್ಲ ಏನು ಮೆಟೀರಿಯಲ್ ಎವಿಡೆನ್ಸಸ್ ಏನಿತ್ತು ಅದನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ. ತನಿಖೆ ಇನ್ನೂ ಮುಂದುವರಿತಾ ಇದೆ. ಥ್ಯಾಂಕ್ ಯು. ತನಿಖಾಧಿಕಾರಿ ಆದವರು ಮತ್ತು ತನಿಖೆಯಲ್ಲಿ ಇನ್ವಾಲ್ವ್ ಆದಂತಹ ಈಶಿತಾ ಗುಪ್ತಾ ಅವರು, ಸುಲ್ಫಿ, ಜಾನರ್ ಮತ್ತು ಲಕ್ಷ್ಮಿ ಮತ್ತು ವಿನೋದ್ ದೊಡ್ಡಮನಿ ಮತ್ತು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯ ಎಲ್ಲ ಅಧಿಕಾರಿ ಮತ್ತು
ಸಿಬ್ಬಂದಿ ವರ್ಗವರ್ಗನ್ನ ಕೂಡ ಶ್ಲಾಘನೆ ಮಾಡುತ್ತೆ. ಅದೇ ರೀತಿ ಕೂಡ ಸಿಟಿ ಉಪವಿಭಾಗದ DYSP ಮತ್ತು ಅವರ ಅಧಿಕಾರಿಗಳನ್ನು ಕೂಡ ಈ ತನಿಖೆಯಲ್ಲಿ ಕೈ ಜೋಡಿಸಿರುತ್ತಾರೆ. ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಕೂಡ ಅವರು ಕೂಡ ಯಶಸ್ವಿಯಾಗಿರುತ್ತಾರೆ. ಥ್ಯಾಂಕ್ ಯು. क्राइम का परसेंटेज भी बढ़ रहा है, जैसे मर्डर्स हो रहे हैं, दूसरे डकैती हो रहे हैं, ऐसे ही लोकल रोडिज्म जैसे हैं वो बिल्कुल एक्टिव पर हैं. फॉर एग्जांपल जो है राशन माफिया है, लैंड माफिया है और जो है बड्डी माफिया है, ये पूरी तरह से एक्टिव हैं, जिन पर मैंने काफ़ी लेके आपको बता दिया. तो उसके लिए पुलिस कारकर्दगी करती हुई नजर नहीं आती. उसके बारे में क्या कहेंगे? ರೇಷನ್ ಮಾಫಿಯಾಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಇಲ್ಲಿಗಲ್ ಆಗಿ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಇದನ್ನು ಮಾಡ್ತಾ ಇದ್ದಾರೆ, ಎಲ್ಲ ಪೊಲೀಸ್ ಠಾಣೆಗಳಲ್ಲಿನೂ ಕೂಡ ಪ್ರಕರಣ ದಾಖಲಾಗ್ತಾ ಇದೆ. ಲ್ಯಾಂಡ್ ಮಾಫಿಯಾಗೆ ಸಂಬಂಧಪಟ್ಟಂತೆ ಯಾರಾದರೂ ಇನ್ನೂ ಅನ್ಯಾಯಕ್ಕೊಳಗಾದವ್ರು ಇದ್ದರು ಅಂತಂತಂದರೆ ಅವರು ಬಂದು ನೇರವಾಗಿ ಕಂಪ್ಲೇಂಟನ್ನು ಕೊಡ್ಬೋದು. ಪ್ರಕರಣವನ್ನು ದಾಖಲಿಸಿ ಪೊಲೀಸ್ನವರು ಚಾರ್ಜ್ ಶೀಟ್ ಮಾಡ್ತಾರೆ. ಈಗಾಗಲೇ ಇಂಥ ಒಂದು 28 ಪ್ರಕರಣಗಳನ್ನು ಪೊಲೀಸ್ನವರು ಚಾರ್ಜ್ ಶೀಟ್ ಮಾಡಿದ್ದಿದೆ. ಅದೇ ರೀತಿ ತಾವು ಇನ್ನೊಂದು ಹೇಳಿದ್ರಿ, ಯಾವುದಾದ್ರು ಲ್ಯಾಂಡ್ ಮಾಫಿಯಾ ಆಯಿತು, ಇನ್ನೊಂದು ಬಡ್ಡಿ ವ್ಯವಹಾರ ಮಾಡೋರ ಬಗ್ಗೆ ಯಾರಾದರೂ ಅನ್ಯಾಯಕ್ಕೊಳಗಾದವ್ರು ಇದ್ದರೆ 100% ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ನಾವು ಕೈಗೊಳ್ತೀವಿ. ಕ್ವಾರ್ಟರ್ಸು ಎಲ್ಲಿರ್ತವೆ ಅದನ್ನು ಸಿಬ್ಬಂದಿಗಳಿಗೆ ಕೊಡ್ತಾರೆ. ಪೊಲೀಸ್ ಕ್ವಾರ್ಟರ್ಸು ಎಲ್ಲಿರಲ್ಲ ಅವರಿಗೆ ಸರ್ಕಾರದಿಂದ HR ಅನ್ನೋದು ಬರುತ್ತೆ. ಆ HR ತೊಗೊಂಡು ಅವರು ಬಾಡಿಗೆ ಮನೆಗಳಲ್ಲಿ ತೊಗೊಂಡು ಇರೋದಕ್ಕೂ ಕೂಡ ಅವಕಾಶ ಇದೆ. ಒಟ್ಟು ಅವನಿಗೆ 4 ಫೈರಿಂಗ್ ಆಗಿದೆ, 4 ಇಂಜುರೀಸ್ ಇದೆ. ಸೊ 4 ಬುಲೆಟ್ಗಳನ್ನು ಕೂಡ ಸಿಕ್ಕಿದ್ದಾವೆ. ಅದು ಫೈರಿಂಗ್ ಆಗಿರೋದು, ಅವನ ದೇಹದಲ್ಲಿ ಹೊಕ್ಕಿರೋದು 4. और ख़बरों के लिए देखते रहिए B News नेशन.